ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಸುಮಾರು ಕಡೆ ನಾವು ಈ ಟೈಟಲ್ನ ನೋಡಿರ್ತೀವಿ, ಕೇಳಿರ್ತೀವಿ. ಕಳ್ತನ ಅನ್ನೋ ಬೇಸ್ಡ್ ಥೀಮ್ನ ಹಿಡ್ಕೊಂಡು ಮನುಷ್ಯನ ಥಾಟ್ಸ್ಗಳಿಗೆ ಕನೆಕ್ಟ್ ಮತ್ತು ರಿಲೇಟ್ ಆಗೋ ಆಂಥಾಲಜಿ ಸಿನಿಮಾ. ಸೊ ಇವತ್ತು ನಾನು ನೋಡಿದ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಕೇಶವ್ ಮೂರ್ತಿ. ಇದರ ಪ್ಲಾಟ್ ವಿಷಯಕ್ಕೆ ಬಂದರೆ, ಸಿನಿಮಾದ ಟೈಟಲ್ಲೇ ಹೇಳುವಂತೆ ವಸ್ತುಗಳನ್ನು ಕದಿಯುವ ಮತ್ತು ಯಾಮಾರಿಸುವ ಕಳ್ಳರ ಕತೆ. ಸಿನಿಮಾದಲ್ಲಿ ಒಟ್ಟು 3 ಕತೆಗಳಿದ್ದಾವೆ. ಫಸ್ಟ್ ಹಾಫಲ್ಲಿ 2 ಕತೆಗಳಿದ್ದಾವೆ. ಇಂಟರ್ವಲ್ ಆದಮೇಲೆ ಇನ್ನೊಂದು ಕತೆ ಇದೆ. ಸ್ಟೋರಿನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ ರೀತಿ ಡಿಫ್ರೆಂಟ್ ಆಗಿತ್ತು. ದೃಶ್ಯಗಳನ್ನ ಕಟ್ಟಿಕೊಟ್ಟ ರೀತಿ ಕೂಡ ಹೊಸದಾಗಿತ್ತು. ಈ 3 ಕತೆಗಳಿಗೆ ಪರಸ್ಪರ ಯಾವುದೇ ಸಂಬಂಧ ಇಲ್ಲ, ಕಳ್ತನ ಒಂದನ್ನು ಬಿಟ್ಟು. ಮೊದಲನೇ ಕತೆ OCD ಕಾಯಿಲೆ ಹೊಂದಿರುವ ಇನಾಯತ್ ಕತೆ. ಈ ಐಡಿಯಾ ಯುನಿಕ್ ಆಗಿತ್ತು ಮತ್ತು ಫ್ರೆಶ್ ಫೀಲಿಂಗ್ ಕೊಡೋದ್ರ ಜೊತೆ ಎಂಟರ್ಟೈನಿಂಗ್ ಆಗಿತ್ತು. ಇನಾಯತ್ ಕ್ಯಾರೆಕ್ಟ್ರು ಬೇಗ ಹತ್ತಿರ ಆಗ್ಬಿಡುತ್ತೆ ಮತ್ತು ಇಷ್ಟ ಆಗುತ್ತೆ ಕೂಡ. ಎಲ್ರಿಗೂ ಒಂದಲ್ಲ ಒಂದು ವಿಚಾರದಲ್ಲಿ OCD ಪ್ರಾಬ್ಲಮ್ ಇರುತ್ತೆ. ಅದನ್ನು ಸ್ಕ್ರೀನ್ ಮೇಲೆ ಚೆನ್ನಾಗಿ ತೋರಿಸಿದ್ದಾರೆ. ಇದು ಬೇಗ ರಿಲೇಟ್ ಆಗುತ್ತೆ ಕೂಡ. ಮನೆಯಲ್ಲಿ ಬೇಕಾದಷ್ಟು ಶ್ರೀಮಂತಿಕೆ ಇದ್ದರೂ ಕದಿಯೋ ಚಾಳಿ ಮತ್ತು ಅದನ್ನೇ ಎಂಜಾಯ್ ಮಾಡೋ ಕ್ಲಿಪ್ಟೋಮೇನಿಯಾ ಅಂತ ಕಾಯಿಲೆ ಇರೋ ಒಂದು ಜೋಡಿಯದ್ದು 2ನೇ ಕತೆ. ಈ ಕತೆ ಪೂರ್ತಿ ಎಂಟರ್ಟೈನಿಂಗ್ ಆಗಿದ್ದು ಫಿಲ್ಲರ್ ರೀತಿ ಸಿನಿಮಾದಲ್ಲಿ ವರ್ಕ್ ಆಗಿದೆ. ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿನ ಈ ಕಥೆಯಲ್ಲಿ ನೋಡ್ಬೋದು. ಅದು ಮಜಾ ಕೊಡುತ್ತೆ. ಈ 2 ಕಥೆಗಳು ನಮ್ಮ ಬಾಲ್ಯದಲ್ಲಿ ಅಥವಾ ಯಾವಾಗಲಾದರೂ ಮಾಡಿರೋ ಕಳ್ತನದ ಬಗ್ಗೆ ಮೆಲುಕು ಹಾಕಿಸುತ್ತೆ. ಇನ್ನು ಕಳ್ತನ ಮಾಡೋರ ಹತ್ರ ಕಳ್ತನ ಮಾಡಿದರೆ ಅದು ತಪ್ಪಲ್ಲ ಅನ್ನೋ ಥೀಮ್ ಇಟ್ಕೊಂಡಿರೋದು ಸಿನಿಮಾದ ಕೊನೆಯ ಕತೆ. ಈ ಕತೆ ಒಂದು ಫ್ಲೋ ಅಲ್ಲಿ ನಮ್ಮನ್ನು ಎಂಗೇಜಿಂಗ್ ಆಗಿಡ್ತಾ ಕುತೂಹಲದಿಂದ ಕರ್ಕೊಂಡು ಹೋಗುತ್ತೆ. ಇಲ್ಲಿನ ಬರವಣಿಗೆ ತುಂಬ ಚೆನ್ನಾಗಿತ್ತು. ಮತ್ತೆ ಇಲ್ಲಿದ್ದ ಡೈಲಾಗ್ಸ್ಗಳು ಕೇಳೋಕೆ ಸಿಂಪಲ್ ಆಗಿದ್ರು ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಅಂಥವು. ನಾವೆಲ್ಲ ಕೆಟ್ಟವರೇ ಬೇರೆಯವ್ರ ಕಥೆಯಲ್ಲಿ ಎಂಬ ಟ್ಯಾಗ್ಲೈನ್ನ ಸಿನಿಮಾದಲ್ಲಿ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಕಥೆಯಲ್ಲಿ ಜೆನಿಫರ್ ಮತ್ತು ಆಲ್ಬರ್ಟ್ ಕ್ಯಾರೆಕ್ಟರ್ಗಳು ನಮ್ಮನ್ನು ಸಂಪೂರ್ಣವಾಗಿ ನಂಬೋ ಹಾಗೆ ಮಾಡಿಸ್ತವೆ. ಆಮೇಲೆ ಕೊನೆಯಲ್ಲಿ ಇದಕ್ಕೆ ಟ್ವಿಸ್ಟ್ ಕೊಟ್ಟು ಅದನ್ನು ರಿವೀಲ್ ಮಾಡಿದ ರೀತಿ ಇಂಪ್ರೆಸಿವ್ ಆಗಿತ್ತು. ಈ ಸಿನಿಮಾದಲ್ಲಿ ಪ್ರಸನ್ನ ಶೆಟ್ಟಿ, ಮಧುಸೂದನ್ ಗೋವಿಂದ್, ಅಪೂರ್ವ ಭಾರದ್ವಾಜ್, ದಿಲೀಪ್ ರಾಜ್, ಶಿಲ್ಪಾ ಮಂಜುನಾಥ್ ಅವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದು ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಬರುವಂಥ ಎಲ್ಲ ಸಿಚುವೇಶನ್ ಸಾಂಗ್ಗಳು ಇಷ್ಟ ಆಗ್ತವೆ. ಪರ್ಸ್ನಲಿ ನನಗೆ ಮಿಡಲ್ ಕ್ಲಾಸ್ ಸಾಂಗ್ ಇಂಪ್ರೆಸ್ ಮಾಡ್ತು. ಸೊ ಫೈನಲಿ ಸಿನಿಮಾದಲ್ಲಿ ಒಳ್ಳೆ ಬರವಣಿಗೆ, ಉತ್ತಮ ಪರ್ಫಾರ್ಮೆನ್ಸ್, ಒಳ್ಳೆ ಪ್ರಯತ್ನ, ನಮ್ಮ ಬಿಹೇವಿಯರ್ ಮತ್ತು ಥಾಟ್ಸ್ಗಳಿಗೆ ಕನೆಕ್ಟ್ ಆಗೋವಂಥ ಸಿನಿಮಾ. ಚೆನ್ನಾಗಿದೆ, ಹೋಗಿ ನೋಡಿ. ಸೊ ಇದಿಷ್ಟು ಇವತ್ತು ನಾನು ನೋಡಿದ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.